ಇದು ಅಕ್ಯೂಟ್ ಲಂಗ್ ಇನ್ಫೆಕ್ಷನ್ಗೆ ನಾವು ನ್ಯೂಮೋನಿಯಾ ಅಂತ ಕರಿತೀವಿ. ಉಸಿರಾಟಕ್ಕೆ ಕಷ್ಟ ಆಗಿರುತ್ತೆ, ಜೋರಾಗಿ ಉಸಿರಾಡ್ತಾ ಇರ್ತಾರೆ. ಕೆಮ್ಮಿರೋರೆಲ್ರಿಗೂ ನ್ಯೂಮೋನಿಯಾ ಇದೆ ಅಂತ ಹೇಳಕ್ಕೆ ಬರೋದಿಲ್ಲ. ಮಕ್ಕಳಿಗೆ ನೆಗಡಿ ಕೆಮ್ಮು ಬಂದಾಗ ಅವರು ಡಾಕ್ಟ್ರ್ ಹತ್ರ ಮಕ್ಕಳನ್ನ ಕರ್ಕೊಂಬರೋದು ಒಳ್ಳೆಯದು. ಮಾಸ್ಕ್ ಇಸ್ ದ ಬೆಸ್ಟ್ ಪ್ರೊಟೆಕ್ಷನ್. ಸ್ಮೋಕ್ ಯಾರೂ ಮಾಡೋದು ಒಳ್ಳೆಯದಲ್ಲ. ನಮಸ್ಕಾರ, ನಾನು ಡಾಕ್ಟರ್ ಬಿ ಕೆ ವಿಶ್ವನಾಥ್ ಭಟ್ ಅಂತ, ಪೀಡಿಯಾಟ್ರಿಷಿಯನ್ ಬೈ ಪ್ರೊಫೆಷನ್ ಆ್ಯಂಡ್ ಗಿರಿನಗರ ರಾಧಾಕೃಷ್ಣ ಹಾಸ್ಪಿಟ್ಲಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಇವತ್ತು ನಾವು ಮಕ್ಕಳಲ್ಲಿ ನ್ಯೂಮೋನಿಯಾ ಬಗ್ಗೆ ಕೆಲವು ಮಾಹಿತಿ ತಿಳ್ಕೊಳ್ಳೋಣ. ನ್ಯೂಮೋನಿಯಾ ಅಂದರೆ ಇದು ಅಕ್ಯೂಟ್ ಲಂಗ್ ಇನ್ಫೆಕ್ಷನ್ಗೆ ನಾವು ನ್ಯೂಮೋನಿಯಾ ಅಂತ ಕರಿತೀವಿ. ನ್ಯೂಮೋನಿಯಾ ಯಾವ ಥರ ಆಗುತ್ತೆ ಅಂದರೆ, ಗಾಳಿನಲ್ಲಿರೋ ವೈರಸ್ ಇರ್ಬೋದು, ಬ್ಯಾಕ್ಟೀರಿಯಾ, ಇದನ್ನು ನಾವು ಇನ್ಹೇಲ್ ಮಾಡಿದಾಗ ಅದು ನಮ್ಮ ಲಂಗ್ಸ್ ಒಳಗೆ ಹೋಗಿ ನಮಗೆ ಕೆಲವು ಸತಿ ಅದರಿಂದ ಮಕ್ಕಳಿಗೆ ತೊಂದರೆ ಮಾಡಿಸುತ್ತೆ. ಆಗಲೇ ಹೇಳ್ದಂಗೆ ಅಕ್ಯೂಟ್ ಲಂಗ್ ಇನ್ಫೆಕ್ಷನ್. ಸೊ ನ್ಯೂಮೋನಿಯಾ ಇರೋ ಮಗುನಲ್ಲಿ ಫೀವರ್ ಇರುತ್ತೆ, ಸ್ಪೈಕಿಂಗ್ ಫೀವರ್ ಬಂದು ಹೋಗಿ ಆಗ್ತಾ ಇರುತ್ತೆ, ಜೊತೆಗೆ ಅವ್ರಿಗೆ ಉಸಿರಾಟಕ್ಕೆ ಕಷ್ಟ ಆಗಿರುತ್ತೆ. ಕಪ್ಪು ಜೀರಿಗೆ ಮತ್ತು ಅತ್ಯಮೂಲ್ಯ ಸ್ಥಳೀಯ ಗಿಡಮೂಲಿಕೆಗಳಿಂದ ಮಾಡಿದ ಅಪ್ಸರಾ ಹರ್ಬಲ್ ಭಿವಂಡಿಯ ರೋಗನ್ ಸುಕೂನ್ ಮಸಾಜ್ ಎಣ್ಣೆಯನ್ನು ಯಾವಾಗಲೂ ಬಳಸಿ. ಅವರು ಜೋರಾಗಿ ಉಸಿರಾಡ್ತಾ ಇರ್ತಾರೆ ಮತ್ತು ತುಂಬ ಕೆಮ್ತಾ ಇರ್ತಾರೆ ಮಕ್ಕಳು. ಕೆಲವು ಮಕ್ಕಳಲ್ಲಿ ಈವನ್ ಸ್ಫೂಟಮಲ್ಲಿ ರಕ್ತ ಕೂಡ ಕಾಣಿಸ್ಕೊಬೋದು. ಆದರೆ ಯೂಶಲಿ ಈಗ ಏನಾಗುತ್ತೆ ಅಂದರೆ, ಮಕ್ಕಳಲ್ಲಿ 4 ವರ್ಷದ ತನಕ ಸ್ಪಿಟ್ಟಿಂಗ್ ಅನ್ನೋದು ಗೊತ್ತಿರಲ್ಲ. ಮಕ್ಕಳು ಸ್ಪಿಟ್ಟಿಂಗ್ ಅವ್ರಿಗೆ ಗೊತ್ತಾಗೋದೇ 4 ಇಯರ್ಸ್ ಆದಮೇಲೆ. 4 ಇಯರ್ಸ್ ಒಳಗಿರೋ ಮಕ್ಕಳಿಗೆ ಸ್ಪಿಟ್ಟಿಂಗೇ ಗೊತ್ತಿರಲ್ಲ. ಸೊ ಅವರು ಕೆಮ್ಮಿ ಏನೇ ಬಂದರೂ ಹಾಗೆ ನುಂಗೋದನ್ನು ನಾವು ನೋಡ್ತೀವಿ. ಗಂಟ್ಲಿಗೆ ಏನೇ ಬಂದರೂ ಅದನ್ನು ನುಂಗ್ಬಿಡ್ತಾ ಇರ್ತಾರೆ. ಈ ನ್ಯೂಮೋನಿಯಾ ಈ ನಡುವೆ ಕಮ್ಮಿ ಆಗಿದೆ. ನಾನು 35 ವರ್ಷದಿಂದ ಮಕ್ಕಳನ್ನ ನೋಡ್ತಾ ಇದ್ದೀನಿ. 1988ರಿಂದ ಮಕ್ಕಳನ್ನ ನೋಡ್ತಾ ಇದ್ದೀನಿ. ಆವಾಗ ನಾವು ನೋಡ್ತಾ ಇದ್ದಷ್ಟು ನ್ಯೂಮೋನಿಯಾ ಕೇಸಸ್ಸು ಖಂಡಿತ ಈಗ ಕಮ್ಮಿ ಆಗಿದೆ. ಇದು ಥ್ಯಾಂಕ್ಸ್ ಟು ದ ಎಫರ್ಟ್, ನಮ್ಮ ಗೌರ್ಮೆಂಟ್ ಎಫರ್ಟಿಂದ. ವ್ಯಾಕ್ಸಿನೇಷನ್, ಈಗ ಹಿಬ್ ವ್ಯಾಕ್ಸಿನ್ ಇರ್ಬೋದು, ನ್ಯೂಮೋಕಾಕಲ್ ವ್ಯಾಕ್ಸಿನ್ ಇರ್ಬೋದು, ಈ 2 ಆರ್ಗ್ಯಾನಿಸಮ್ಸ್ ತುಂಬ ಕಾಮನ್ನಾಗಿ ಮುಂಚೆ ನಾವು ಎಮ್ ಡಿ ಮಾಡೋ ಟೈಮಲ್ಲಿ 30 ವರ್ಷದ ಹಿಂದೆ ಅದು ಕಾಮನ್ ಇತ್ತು. ಈಗ ಕಮ್ಮಿ ಆಗಿದೆ. ಇಟ್ಸ್ ಡೆಫಿನೆಟ್ಲಿ ಸಿಗ್ನಿಫಿಕೆಂಟಾಗಿ ಕಮ್ಮಿ ಆಗಿದೆ, ಬಟ್ ಆದರೂ ಇದೆ. ಸೊ ನ್ಯೂಮೋನಿಯಾ ಇರೋ ಮಕ್ಕಳಲ್ಲಿ ಆಗಲೇ ಹೇಳ್ದಂಗೆ ಕೆಮ್ಮಿರುತ್ತೆ. ಸ್ಫೂಟಮ್ 5-6 ವರ್ಷ ಮೇಲಿರೋ ಮಕ್ಕಳಿಗೆ ಅವರ ಕಫನೂ ಅವರು ಉಗಿಯೋದನ್ನು ನಾವು ನೋಡ್ತೀವಿ. ಕೆಮ್ಮಿರೋರೆಲ್ರಿಗೂ ನ್ಯೂಮೋನಿಯಾ ಇದೆ ಅಂತ ಹೇಳಕ್ಕೆ ಬರೋದಿಲ್ಲ. ಆದರೆ ನ್ಯೂಮೋನಿಯಾ ಇದ್ದಾಗ ಖಂಡಿತ ಕೆಮ್ಮು ಇರುತ್ತೆ. ಜೊತೆಗೆ ಅವರು ಲಾಸ್ ಆಫ್ ಎಪಿಟೈಟ್ ಇರುತ್ತೆ, ವೆಯ್ಟ್ ಲಾಸ್ ಇರುತ್ತೆ. ಸೊ ನ್ಯೂಮೋನಿಯಾ ಬಂದಾಗ ನಾವು 100 ಮಕ್ಕಳನ್ನ ನಾವು ನೆಗಡಿ ಕೆಮ್ಮು ಜ್ವರಕ್ಕೆ ನೋಡಿದ್ರೆ 5 ಮಕ್ಕಳಲ್ಲಿ ಈ ನ್ಯೂಮೋನಿಯಾ ಆಗೋ ಸಾಧ್ಯತೆ ಇರುತ್ತೆ ಅಂತ ಹೇಳ್ತೀವಿ. ಸೊ ಪೇರೆಂಟ್ಸು ಸೆಲ್ಫ್ ಮೆಡಿಕೇಟ್ ಮಾಡಿಕೊಳ್ದೆ ಮಕ್ಕಳಿಗೆ ನೆಗಡಿ ಕೆಮ್ಮು ಬಂದಾಗ ಅವರು ಡಾಕ್ಟ್ರ್ ಹತ್ರ ಮಕ್ಕಳನ್ನ ಕರ್ಕೊಂಬರೋದು ಒಳ್ಳೆಯದು. ಯಾಕಂದರೆ ಅದು ನಾವು ಎಷ್ಟು ಬೇಗ ನ್ಯೂಮೋನಿಯಾ ಆಗದೇ ಇರೋ ಥರ ನಾವು ಮೆಡಿಕೇಷನ್ ಕೊಡ್ತೀವೋ ಅಷ್ಟು ಮಗುಗೆ ಒಳ್ಳೆಯದದು. ಯಾಕಂದರೆ ಅದು ಫುಲ್ ಬ್ಲೋನ್ ನ್ಯೂಮೋನಿಯಾ ಆದಮೇಲೆ ಮಕ್ಕಳು ನಾವು ಅಡ್ಮಿಟ್ ಮಾಡಬೇಕಾಗತ್ತೆ. ಗಾಯ, ಉಳುಕು, ತಲೆನೋವು, ಸೊಂಟ ನೋವು, ಕೀಲು ನೋವು, ಮೈಕೈ ನೋವು, ಎಲ್ಲ ರೀತಿಯ ಬೇನೆಯಿಂದ ಮುಕ್ತರಾಗಿ ಅಪ್ಸರಾ ಹರ್ಬಲ್ ಭಿವಂಡಿಯ ರಿಜಿಸ್ಟರ್ಡ್ ಟ್ರೇಡ್ಮಾರ್ಕ್ ಹಾಗೂ ಹಾಲೋಗ್ರಾಮ್ ಅನ್ನು ನೋಡಿ ಖರೀದಿಸಿ. IV ಮೆಡಿಕೇಷನ್ಸು, ಆಕ್ಸಿಜನ್ ಎಲ್ಲ ಬೇಕಾಗತ್ತೆ. ಸೊ ಆ ಸ್ಟೇಜ್ ರೀಚ್ ಆಗದೆ ಇರೋ ಥರ ಮುಂಚೆನೇ ಟ್ರೀಟ್ ಮಾಡೋದು ಆದಷ್ಟು ಒಳ್ಳೆಯದು. ಈ ನ್ಯೂಮೋನಿಯಾ ಆಗಲೇ ಹೇಳ್ದಂಗೆ ಗಾಳಿ ಮೂಲಕ ಇರೋ ಆರ್ಗ್ಯಾನಿಸಮ್ಸಿಂದ ಬರುತ್ತೆ ಅಂತ ಹೇಳಿದ್ವಿ. ಸೊ ಇದು ಯಾವ ಥರ ಪ್ರಿವೆಂಟ್ ಮಾಡ್ಬೋದು ಅಂದರೆ,
ನಾವು ಹೊರಗಡೆ ಹೋದಾಗ ಮಾಸ್ಕ್, ಬೇಸಿಕಲಿ ಮಾಸ್ಕ್ ಇಸ್ ದ ಬೆಸ್ಟ್ ಪ್ರೊಟೆಕ್ಷನ್. ಅದರಿಂದ ನಾಟ್ ಓನ್ಲಿ ಕೊರೋನಾ ಒಂದೇ ಅಲ್ಲ, ಅದು ಗಾಳಿನಲ್ಲಿರೋ ಎಲ್ಲ ಅಲರ್ಜನ್ಸ್ ಇರ್ಬೋದು ಅಥವಾ ಈ ಫ್ಲೋಟಿಂಗ್ ಆರ್ಗ್ಯಾನಿಸಮ್ಸ್ ಇದೆಲ್ಲ ಅದರಿಂದನೂ ನಮ್ಮನ್ನು ಪ್ರಿವೆಂಟ್ ಮಾಡುತ್ತೆ. ಇನ್ನೊಂದು, ಪೇರೆಂಟ್ಸ್ ಸ್ಮೋಕರ್ಸ್ ಆಗಿದ್ದರೆ ಮಕ್ಕಳು ಪಕ್ಕದಲ್ಲಿ ಕೂತಿದ್ದಾಗ ಅವರು ಪ್ಯಾಸಿವ್ ಸ್ಮೋಕಿಂಗ್ ಮಾಡ್ತಾ ಇರ್ತಾರೆ. ಅದರಿಂದನೂ ಅವ್ರಿಗೆ ಲಂಗ್ ಇನ್ಫೆಕ್ಷನ್ಸ್ ಆಗಿ ಅಕ್ಯೂಟ್ ನ್ಯೂಮೋನಿಯಾ ಆಗೋ ಸಾಧ್ಯತೆ ಇರುತ್ತೆ. ಸೊ ಅದನ್ನು ಪೇರೆಂಟ್ಸು ಮನಸ್ಸಲ್ಲಿ ಇಟ್ಕೊಬೇಕು. ಅವ್ರು ಯಾವತ್ತೂ ಒಂದು ಸ್ಮೋಕ್ ಯಾರೂ ಮಾಡೋದು ಒಳ್ಳೆಯದಲ್ಲ. ಆ್ಯಂಡ್ ಆ ಅಭ್ಯಾಸ ಇರೋರು ಅಟ್ಲೀಸ್ಟ್ ಮಕ್ಕಳು ಪಕ್ಕದಲ್ಲಿದ್ದಾಗ ಸ್ಮೋಕ್ ಮಾಡಬಾರ್ದು. ಆ್ಯಂಡ್ ಟ್ರೀಟ್ಮೆಂಟಲ್ಲಿ ಆಗಲೇ ಹೇಳ್ದಂಗೆ ಮೆಡಿಕೇಷನ್ಸ್ ಜೊತೆಗೆ ಹೆಲ್ತಿ ನ್ಯೂಟ್ರಿಷಿಯಸ್ ಫುಡ್, ಮನೇಲಿ ಕುಕ್ ಮಾಡಿರೋ ಫ್ರೆಶ್ಲಿ ಕುಕ್ಡ್ ಫುಡ್ ತೊಗೊಬೇಕು. ಪ್ಲೆಂಟಿ ಆಫ್ ಲಿಕ್ವಿಡ್ಸ್ ಆ್ಯಂಡ್ ಜ್ಯೂಸಸ್ ತೊಗೊಬೇಕು. ಸೊ ಪ್ರಿವೆಂಟಿವ್ ಆಗಿ ನಾವು ಮಾಸ್ಕ್ ಯೂಸ್ ಮಾಡಿದ್ರೆ ನಾವು 99 ಭಾಗ ಈ ನ್ಯೂಮೋನಿಯಾ ಆಗದೇ ಇರೋ ಥರ ಮಕ್ಕಳನ್ನ ನಾವು ಪ್ರಿವೆಂಟ್ ಮಾಡ್ಬೋದು. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.